ಸ್ನೇಹಿತರೆ, ಇಂದು ನಾವು ನಿಮಗೆ ಅಂತಹ ಕೆಲವು ಪ್ರಾಣಿಗಳನ್ನು ಹೇಳಲಿದ್ದೇವೆ. ಅಂದರೆ ಅವನ್ನು ಪ್ರಕೃತಿಯಲ್ಲ, ಬದಲಾಗಿ ವಿಜ್ಞಾನಿಗಳು ಮಾಡಿರುವಂತಹ. ಫ್ರೆಂಡ್ಸ್, ನಮ್ಮ ಭೂಮಿಯಲ್ಲಿ ಕೋಟ್ಯಾಂತರ ವರ್ಷಗಳಿಂದ ಜೀವಿಗಳು ಸ್ವತಃವಾಗಿ ವಿಕಸನಗೊಳ್ಳುತ್ತಿವೆ. ಆದರೆ ಇಂದಿನ ಕಾಲಘಟ್ಟದಲ್ಲಿ ವಿಜ್ಞಾನಿಗಳು ಎರಡು ವಿಭಿನ್ನ ಪ್ರಾಣಿಗಳ DNA ಮಿಶ್ರಣ ಮಾಡಿ ಅಂತಹ ಕೆಲವು ಪ್ರಾಣಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಅಂದರೆ ಅದನ್ನು ನೋಡಿ ಎಲ್ಲರೂ ಆಶ್ಚರ್ಯ ಪಡಬಹುದು. ಸೊ ಬನ್ನಿ ತಿಳಿಯುವ ಮನುಷ್ಯರು ಮಾಡಿರುವಂತಹ 5 ಪ್ರಾಣಿಗಳ ಬಗ್ಗೆ. ನಂಬರ್ 5, ವೆಕ್ಯಾಂಟಿ ಮೌಸ್. ಇಲಿಯ ಹೊಟ್ಟೆಯ ಮೇಲೆ ಮಾನವನ ಕಿವಿಗಳು ಕಂಡು ಬಂದರೆ ಅದು ನಿಜವಾಗಿಯೂ ಆಶ್ಚರ್ಯಕರವಾಗಿದೆ. ಆದರೆ ಮ್ಯಾಸಚ್ಯೂಸೆಟ್ಸ್ನ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಚಾರ್ಲ್ಸ್ ವೆಕ್ಯಾಂಟಿ ಅವರಿಂದ 1989ರಲ್ಲಿ ಒಂದು ಪ್ರಯೋಗಾಲಯದಲ್ಲಿ ಮಾಡಿದ ಇಲಿ ಈ ರೀತಿಯಾಗಿ ಕಾಣಸಿಗುತ್ತದೆ. ಅದರ ಹೊಟ್ಟೆಯ ಮೇಲೆ ಒಂದು ಮಾನವ ಕಿವಿಯ ಆಕಾರವನ್ನು ಹೋಲುವಂತೆ ಕಿವಿಯನ್ನು ಬೆಳೆಸಲಾಯಿತು. ಈ ಕಿವಿಯನ್ನು ಬೆಳೆಸಲು ವೆಕ್ಯಾಂಟಿ ಅವರು ಹಸುವಿನ DNA ಕೆಲವು ಅಂಶಗಳನ್ನು ತೆಗೆದು ಅವುಗಳನ್ನು ಇಲಿಯ ನ್ಯೂಕ್ಲಿಯೇಷನ್ಗೆ ಹಾಕಿದರು. ಇದರ ಪರಿಣಾಮವಾಗಿ ಇಲಿಯ ಹೊಟ್ಟೆಯಲ್ಲಿ ಕಿವಿ ಬೆಳೆಯಿತು. ಆದರೆ ಈ ಪ್ರಯೋಗವನ್ನು ಮನುಷ್ಯರ ಮೇಲೆ ಬಳಸಲಾಗಿಲ್ಲ. ನಂಬರ್ 4, ದಕಾಮ ಒಂದು ಅಂತಹ ಹೈಬ್ರಿಡ್ ಆಗಿದೆ. ಅದನ್ನು ಒಂಟೆ ಮತ್ತು ಲಾಮಾದ DNA ಮಿಶ್ರಣದಿಂದ ಮಾಡಲಾಗಿದೆ. ಒಂಟೆ ಮತ್ತು ಲಾಮಾ ಆಕಾರದಲ್ಲಿ ವಿಭಿನ್ನವಾಗಿ ಕಾಣುತ್ತಿದ್ದರೂ ಇವೆರಡೂ ಮಿಶ್ರಣದಿಂದ ತಯಾರಾದ ಪ್ರಾಣಿ ನಿಜವಾಗಿಯೂ ತುಂಬಾ ಆಸಕ್ತಿದಾಯಕವಾಗಿದೆ. ಈ ತಳಿಯನ್ನು ಮೊದಲನೆಯದಾಗಿ ಜನವರಿ 14, 1998ರಲ್ಲಿ ದುಬೈಯಲ್ಲಿ ತಯಾರಿಸಲಾಗಿತ್ತು. ಲಾಮಾದ ಒಂದು ಅಂತಹ ಜಾತಿಯನ್ನು ಅಭಿವೃದ್ಧಿಪಡಿಸಿ ಅದರಿಂದ ಹೆಚ್ಚು ಒಂಟೆಗಳನ್ನು ಪಡೆಯಬಹುದು ಎಂಬುದು ಇದರ ಪ್ರಮುಖ ಉದ್ದೇಶವಾಗಿತ್ತು. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ತನ್ನ ಜಾತಿಗಳನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿರುವ ಜೀವಿಯನ್ನು ಸೃಷ್ಟಿಸಿತು. ನಂಬರ್ 3, ಸಡನ್ ಡೆತ್ ಮೊಸ್ಕಿಟೋ. ಇಂದಿನ ದಿನಗಳಲ್ಲಿ ಜನರು ಡೆಂಗ್ಯೂನಂತಹ ಭಯಾನಕ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಎಂಬ ಕಾರಣದಿಂದ ಈ ಸೊಳ್ಳೆಗಳನ್ನು ಮಾಡಲಾಗಿದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಈ ಸೊಳ್ಳೆಗಳನ್ನು ಹೆಣ್ಣು ಸೊಳ್ಳೆಗಳ ನಡುವೆ ಬಿಡಲಾಗುತ್ತದೆ. ಈ ಸೊಳ್ಳೆಗಳು ಅವುಗಳ ಮೆದುಳಿನಲ್ಲಿ ಒಂದು ಅಂತಹ ವಿಷಕಾರಿ ವಸ್ತುವನ್ನು ಬಿಡುಗಡೆ ಮಾಡುತ್ತದೆ. ಅಂದರೆ ಅದರಿಂದ ಡೆಂಗ್ಯೂನಂತಹ ಸೊಳ್ಳೆಗಳು ಸಾಯುತ್ತದೆ. ಬ್ರಿಟಿಷ್ ಬಯೋಟೆಕ್ ಕಂಪನಿಗಳ ವಿಜ್ಞಾನಿಗಳು ಹೇಳುತ್ತಾರೆ, ಈ ಸೊಳ್ಳೆ ಡೆಂಗ್ಯೂನಂತಹ ರೋಗಗಳನ್ನು ನಿಯಂತ್ರಿಸಬಹುದು ಎಂದು. ಈ ಸೊಳ್ಳೆಗಳಿಂದ ಒಂದು ರೇಡಿಯೇಷನ್ ಬಿಡುಗಡೆಯಾಗುತ್ತದೆ. ಇದರಿಂದ ಹೆಣ್ಣು ಸೊಳ್ಳೆಗಳು ಮೊಟ್ಟೆಯೊಡೆಯದೆಯೇ ಸಾಯುತ್ತದೆ. ಇದರಿಂದಾಗಿ ಹೊಸ ಸೊಳ್ಳೆಗಳು ಉತ್ಪತ್ತಿಯಾಗುವುದನ್ನು ನಿಯಂತ್ರಿಸಬಹುದು ಎಂದು ಬ್ರಿಟಿಷ್ ಬಯೋಟೆಕ್ ಕಂಪನಿಗಳ ವಿಜ್ಞಾನಿಗಳಿಂದ ಹೇಳಲಾಗಿದೆ. ನಂಬರ್ 2, ಲೈಗರ್. ಗಂಡು ಸಿಂಹ ಮತ್ತು ಹೆಣ್ಣು ಹುಲಿಯ DNA ಮಿಶ್ರಣದಿಂದ ತಯಾರಾದ ಈ ಜೀವಿ ಬೆಕ್ಕುಗಳ ಜಾತಿಯಲ್ಲಿ ಎಲ್ಲಕ್ಕಿಂತ ದೊಡ್ಡ ಬೆಕ್ಕಾಗಿದೆ. ಇದರ ತೂಕ ಸುಮಾರು 300ರಿಂದ 400 kg ವರೆಗೆ ಇರುತ್ತದೆ. ಈ ಜಾತಿಯ ಎಲ್ಲಕ್ಕಿಂತ ದೊಡ್ಡ ಬೆಕ್ಕಿನ ಹೆಸರು ಹರ್ಕ್ಯುಲಸ್. ಇದರ ತೂಕ ಬರೋಬ್ಬರಿ 418 kg ಆಗಿದೆ. ಲೈಗರ್ ಹೆಸರಿನ ಈ ತಳಿಯನ್ನು ಅವುಗಳ ಖಾಸಗಿ ಮಾಲೀಕರೊಂದಿಗೆ ಅಭಯಾರಣ್ಯಗಳಲ್ಲಿ ಮತ್ತು ಪ್ರಾಣಿ ಸಂಗ್ರಹಾಲಯಗಳಲ್ಲಿ ಇಡಲಾಗಿದೆ. ಏಕೆಂದರೆ ಇದನ್ನು ತಯಾರಿಸಿದ ವಿಜ್ಞಾನಿಗಳು ಹೇಳುತ್ತಾರೆ, ಈ ಬೆಕ್ಕುಗಳ ತಳಿ ಅತ್ಯಂತ ಶಕ್ತಿಶಾಲಿ ಮತ್ತು ಇದರ ದಾಳಿ ತುಂಬಾ ವೇಗವಾಗಿರುತ್ತದೆ ಎಂದು. ಇದರಿಂದಾಗಿ ಇದನ್ನು ಸಂಗ್ರಹಾಲಯಗಳಿಂದ ಹೊರಗೆ ಇಡುವುದು ಕಾಡಿನ ಬೇರೆ ಪ್ರಾಣಿಗಳಿಗೆ ತುಂಬಾ ಅಪಾಯಕಾರಿಯಾಗಬಹುದು. ನಂಬರ್ 1, ದಟ್ಜೋ. ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲಾ ಪ್ರಾಣಿಗಳಲ್ಲಿ ಇದೊಂದೇ ಪ್ರಾಣಿಯಾಗಿದೆ ಹೇರಳವಾಗಿ ಕಂಡುಬರುತ್ತದೆ. ಇದನ್ನು ವಿಶೇಷ ಹಾಲಿನ ಹಸು ಮತ್ತು ಯಾಕ್ನ DNA ಮಿಶ್ರಣದಿಂದ ತಯಾರು ಮಾಡಲಾಗಿದೆ. ಆದರೆ ಇದು ಹೆಚ್ಚಿನ ಅಂಶದಲ್ಲಿ ಹಾಲು ನೀಡುವುದರಿಂದ ಇದರ ಪಾಲನೆ ತುಂಬಾನೇ ವೇಗವಾಗಿ ಹೆಚ್ಚಾಯಿತು. ಈಗ ಇದು ವಿಕಸನಗೊಂಡ ಜಾತಿಯಾಗಿದೆ. ಈ ತಳಿಯ ವಿಶೇಷವೇನೆಂದರೆ ಇದು ಹೆಚ್ಚಾಗಿ ಹಾಲು ನೀಡುತ್ತದೆ ಮತ್ತು ಇದರ ವಿಶಾಲವಾದ ದೇಹದಿಂದಾಗಿ ಹೆಚ್ಚಿನ ಮಾಂಸವನ್ನು ಸಹ ಪಡೆಯಲಾಗುತ್ತದೆ. ಇವಾಗ ಪ್ರಶ್ನೆ ಏನೆಂದರೆ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ನಿಂದ ತಯಾರಾದ ಎರಡು ಬೇರೆ ಬೇರೆ DNA ಪ್ರಾಣಿಯನ್ನು ಅಭಿವೃದ್ಧಿಪಡಿಸುವುದು ಎಷ್ಟು ಸರಿ ಎಷ್ಟು ತಪ್ಪು ಎಂದು ಕಾಲವೇ ಉತ್ತರಿಸುತ್ತದೆ. ಫ್ರೆಂಡ್ಸ್, ನಿಮಗೆ ಯಾವ ಪ್ರಾಣಿ ತುಂಬಾ ಉಪಯೋಗ ಅನಿಸ್ತು ಕಮೆಂಟ್ ಮಾಡಿ ನಮಗೆ ಖಂಡಿತ ತಿಳಿಸಿ. ಭಾವಿಸ್ತೇನೆ ವಿಡಿಯೋ ನಿಮಗೆ ಇಷ್ಟವಾಗಿರಬಹುದು ಎಂದು. ಒಂದು ವೇಳೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ TM Facts in ಕನ್ನಡ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಬಾಯ್.